ಎಲ್ಲ ಸಮಯದಲ್ಲೂ ಈ ಪರಿಸ್ಥಿತಿಗಳು ಬರಲ್ಲ. ಈ ವರ್ಷ ಹೆಚ್ಚು ಕಡಿಮೆ ನಮಗೆ ಹವಾಮಾನ ಇಲಾಖೆಯಿಂದ ಬರ ಅನ್ನುವಂಥದ್ದು ಒಂದು ಸಂಕೇತ ನಮ್ಗೆ ಕೊಟ್ಟಾಗ ನಾವು ಅನ್ಕೊಂಡು ಏನು ಬರ್ಬೋದು ಅಂತ ಬರೋಂಗೆ ಇತ್ತು. ದಿನ ಬರೋಂಗೆ ಇದೆ, ಏನೋ ಹನಿತದೆ ಅಥವಾ ಹನಿ ಎಲ್ಲ ಗಾಡಿ ಹೊತ್ಕೊಂಡು ಹೋಗ್ಬಿಡ್ತಾ ಇದೆ ಮಳೆ. ಆಯ್ತು ಬರಗಾಲ, ಅದಕ್ಕೆ ನೆಕ್ಸ್ಟ್ ಏನು ಮಾಡಬೇಕು? ನಾನು ಅದೇ ಯೋಚನೆ ಮಾಡಿ, ನಮ್ಮಲ್ಲಿ ಸಿಕ್ಕಾಪಟ್ಟೆ ಗಿಡಗಳಿದೆ ನೀರು ಬೇಕು ಅನ್ನುವಂಥದ್ದು. ಸೊ ನನಗೆ ಜನರೇಟರ್ ಆನ್ ಮಾಡಿಕೊಂಡು ಈಗ ಪಾಪ ಈ ಹೊತ್ತಲ್ಲಿ ಪಾಪ ಅದು ಇನ್ನೇನು ಜಾಸ್ತಿ ನೀರು ಕೇಳುವಂಥ ಬೆಳೆಗಳಲ್ಲ, ತೊಗರಿ ಆಗಲಿ ಅವರೇ ಆಗಲಿ, ಒಂದು ಹದವಾದ ಒಂದು ಹದಕ್ಕಿಂತ ಸ್ವಲ್ಪ ಕಡಿಮೆ ಇರ್ಬೋದು, ಆ ಮಟ್ಟಕ್ಕಾದ್ರೆ ನೀರು ಹರಿಸಿದ್ರೆ ಬೆಳೆ ಕೈಗಾದ್ರೆ ಸಿಕ್ಲಿ ರೈತರಿಗೆ. ಕಷ್ಟಪಟ್ಟು ಮಾಡಿದರೆ ಏನಾಯ್ತು ಮನ್ಸು ಅಂದ್ರೆ, ದೇವರು ವರುಣದೇವ ಕರುಣಿಸ್ಲಿಲ್ವೇ ಅಂತ. ವರುಣದೇವನ ಸೃಷ್ಟಿ ಮಾಡ್ಕೊಳ್ಳೋಷ್ಟು ತಲೆ ತಿಳುವಳಿಕೆ ಕೊಟ್ಟಿದ್ದಾನೆ. ಟೆಕ್ನಾಲಜಿ ಮುಂದುವರಿದಿದೆ, ನಾವು ಅಪ್ಗ್ರೇಡ್ ಆಗಿ ನನ್ನ ಈಗ ಅದೇ ಈಗ ಡ್ರೋನ್ನಲ್ಲಿ ಸ್ವಲ್ಪ ಜಾಸ್ತಿ ಡಿಸ್ಚಾರ್ಜ್ ಬರುವಾಗೆ ಒಂದು ಹೋಲ್ ದೊಡ್ಡದು ಮಾಡ್ಕೊಂಡು ದಯವಿಟ್ಟು ಬನ್ನಿ. ನನಗೆ ಸಿಕ್ಕಾಪಟ್ಟೆ ಅಗತ್ಯತೆ ಇದೆ. ಯಾಕಂದ್ರೆ ರೈತರು ಈ ಬೆಳೆ ಹೋದ್ರೆ ಹೋಗ್ಲಿ, ಏನ್ ಸರ್ ಮಾಡೋಕ್ಕಾಗತ್ತೆ? ಮನುಷ್ಯರು ಮುಂದಿನ ತಿಂಗಳು ಏನಾದ್ರು ಬಂದ್ರೆ ಕೂತ್ಕೊಂಡು ರಾಗಿ ಹಾಕ್ಬಿಡ್ತೀವಿ, ರಾಗಿ ಗೊಬ್ಬರ ಹಾಕ್ಬಿಡುತ್ತೆ. ಗೊಬ್ಬರ ಆಗಕ್ಕೆ ಯಾವ ಬೆಳೆನೂ ಯಾರು ಮಾಡಲ್ಲ. ಹಂಗಾಗಿ ಈ ಡ್ರೋನ್ ಸಿಸ್ಟಮ್ನಲ್ಲೋ ಅಥವಾ ನಾವು ಓಸ್ ಪೈಪ್ ಸಿಸ್ಟಮ್ನಲ್ಲೋ ಇದನ್ನ ಡ್ರಾಗ್ ಲೈನ್ ಇರಿಗೇಷನ್ ಅಂತ ಹೇಳ್ತೀವಿ. ಲೈನ್ ಹೇಳ್ಕೊಂಡು ಹೋಗಿ 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 ನೀರು ಹರಿಸೋದು. ಆ ಥರ ಆದ್ರೂ ನಾವು ಮಾಡ್ಕೋಬೇಕು. ನಮ್ಮ ಭವಿಷ್ಯದಲ್ಲಿ ನನಗೆ ಈ ಪರಿಸ್ಥಿತಿ ಇತ್ತು ಅಂದ್ರೆ ನಾವೊಂದು ಪಾಯಿಂಟ್ ಎಕ್ಸ್ಟ್ರಾ ನನ್ನ ಗೇಟ್ ಹತ್ರ ಇನ್ನು 2-3 ಪಾಯಿಂಟ್ ಮಾಡಿಸ್ಕೊಂಡ್ಬಿಡ್ತೀನಿ. ಅಂತ ಪರಿಸ್ಥಿತಿ ಬಂದಾಗ ರೈತರಿಗೆ, ನನ್ನ ಸುತ್ತಮುತ್ತಲು ಇರುವಂತ ಒಂದು 5-6 ಜನ ರೈತರಿಗೆ ಉದ್ಧಾರ ಮಾಡೋದು ಕೂಡ ನನ್ನ ಮನಸ್ಸಿಗೆ ಸಾಕು ಅನ್ನಿಸ್ತಾ ಇದೆ. ನನ್ಗೆ ದೇವ್ರು ಕೊಟ್ಟ, ನಾನು ತಿಂದಿದ್ದೀನಿ. ಪಕ್ಕದಲ್ಲಿರೋನ್ಗೆ ದೇವ್ರು ಏನೂ ಕೊಟ್ಟಿಲ್ಲ, ಪರಿಸ್ಥಿತಿ ಮಳೆ ಕೊಟ್ಟಿಲ್ಲ ಅಂದಾಗ ನನಗೆ ನೋವಾಗ್ಬೇಕು. ನನಗೆ ನೋವಾದ್ರೆ ಮಾತ್ರ ಅವನಿಗೆ ತಗಲತ್ತೆ, ಇಲ್ಲಾಂದ್ರೆ ತಗಲೋದಿಲ್ಲ. ನನಗಿದೆ ಅವ್ನು ಹೋದ ಅಂತ ಹೇಳಿದ್ರೆ ಹೋಗ್ಲಿ ಅಂತ ಬಿಟ್ರೆ ಅವನು ದೇವರೇ ಸಮಾನ. ಎಷ್ಟು ಎಕರೆಗೆ ಮಾಡ್ತಿದ್ದೀವಿ? ಎಷ್ಟು ಎಕರೆಗೆ? ಇದು ನನ್ನ ಅಂದಾಜಿಗೆ 2-3 ಎಕರೆ 4 ಎಕರೆವರೆಗೂ ನಾವು ಕವರ್ ಮಾಡ್ತೀವಿ. ಡ್ರೋನ್ ನನಗೆ ಸಕ್ಸಸ್ ಆಗೋಗ್ಬಿಟ್ರೆ ಹೇಳಕ್ ಸಾಧ್ಯ ಇಲ್ಲ. ದೇವ್ರ ಶಕ್ತಿ ಕೊಟ್ರೆ 10 ಎಕರೆ 15 ಎಕರೆ ಹೊಡೆಚಸ್ವಿಸಾಕ್ತಿ ಬಿಡಲ್ಲ. ಈಗ ಚಾಲೆಂಜು ನಾ ಅದಕ್ಕೆ ನಮ್ಗೆ ಸೀರಿಯಸ್ ಆಗಿ ಹೇಳಿದ್ದಾನೆ. ಎಕರೆಗೆ 650 ಚಾರ್ಜ್ ಮಾಡ್ತಾರೆ. ಜಾಸ್ತಿ ಡಿಸ್ಚಾರ್ಜ್ ಇರುವಂತದ್ದು ನಾವು ನೀರಿನ ಬ್ಯಾರ್ಲ್ ಇಟ್ಕೊಂಡು ಹೋಗಿ ಈ ತರ ತರಿಸ್ಬಿಟ್ರೆ ಹೆಂಗೋ ಗಿಡಗಳು ಉದ್ಧಾರ ಆಗುತ್ತೆ. ಅಷ್ಟೇ ನನ್ನ ನಂಬಿಕೆ. ಮಾಡಿ ಎಲ್ರು ನಾವು ಮಾಡ್ಬೇಕು. ಅಕ್ಕಪಕ್ಕದ ರೈತರು ಕೂಡ ಹೊಲದ ಪಕ್ಕದಲ್ಲಿ ಅವ್ರು ಹಾಕಿರೋ ಬೋರ್ ಹಾಕೋದ್ರ ಬದಲು ಆ ನೀರು ನೀವು ಇನ್ನೊಬ್ಬರಿಗೆ ಸಹಾಯ ಆಗುವಾಗ ಕೊಟ್ಟರು ಕೂಡ ಸಾಕು, ಅದನ್ನು ಚೆನ್ನಾಗಾಗುತ್ತೆ. ಆ ಮನೋಭಾವನೆ ನಮ್ಮೆಲ್ರಿಗೂ ಬರಲೇಬೇಕು. ಇದು ಅನಿವಾರ್ಯತೆ ಇದೆ. ಇನ್ನು ಮುಂದೆ ಕೂಡ ಅದಕ್ಕೆ ಬೆಲೆ ಏರಿಕೆ ಆಗುತ್ತೆ. ಆ ಸಮಯದಲ್ಲಿ ಕೂಡ ನಾವು ಒಬ್ರಿಗೊಬ್ರು ನಾವು ಸಹಾಯ ಮಾಡ್ಕೊಳ್ಳಿಲ್ಲ ಅಂದ್ರೆ ಈ ದೇಶನ ಯಾರೂ ಕಾಪಾಡೋಕ್ಕಾಗಲ್ಲ. ವಿದೇಶಿಗಳು ಬಿಡ್ರಿ, ಅವರ ಅಭ್ಯಾಸ ಇದನ್ನೇ, ಅವರೆಲ್ಲ ರೆಡಿಮೇಡ್ ತಿನ್ನೋರು. ನಾವು ಬೆಳೆದು, ನಾವು ಕ್ಲೀನ್ ಮಾಡಿ, ನಾವು ಹೆಚ್ಚಿ, ಒಗ್ಗರಣೆ ಎಲ್ಲಾನು ಹಾಕಿ, ಉಪ್ಪು ಖಾರ ಹೊಡಿ ನೋಡ್ಬಿಟ್ಟು ಹಾಕಿ ಸಾರು ಮಾಡಿ ತಿನ್ನುವಂತ ನಾವು ಈ ಭಾರತದ ಮಣ್ಣಿನವ್ರು. ನಾವು ಆ ಕಡೆ ಏನಕ್ಕೆ ನೋಡೋದ್ರ ಬದಲು ನಮ್ಮದನ್ನ ನಾವು ಸರಿ ಮಾಡ್ಕೊಂಡು ನಮ್ಮ ಬೆಳೆಗಳನ್ನ ನಮ್ಮ ಹಿರಿಕರು ಕೊಟ್ಟಿರುವಂತ ನಮ್ಮ ಸಂಸ್ಕಾರ ಸಂಸ್ಕೃತಿನ ಉಳಿಸ್ಕೊಂಡು, ಒಂದ್ ಕಾಲಕ್ಕೆ ಮಾತಾಡಿದ್ರೇನೆ ವ್ಯಾಪಾರ ಆಗೋಯ್ತು, ಬಾಯಿ ಮಾತಲ್ಲಿ ವ್ಯಾಪಾರಗಳು ನಡೆದಿದೆ. ಆಮೇಲೆ ಬರಹ ಬಂತು, ಇದೆಲ್ಲ ಸಾಲದು ಅಂತ ಕೋರ್ಟ್ ಕಾನೂನು ಕಚೇರಿ ಎಲ್ಲ ಬಂದ್ಬಿಡ್ತು. ಅಲ್ಲಿಗೆ ಮಾತಿಗೆ ವ್ಯಾಲ್ಯೂ ಇಲ್ದರೆ ಹೋಗ್ಬಿಡ್ತೀವಿ ನಾವು. ಆಗೋದು ವಾಪಸ್ ಮಾತಿನ ಮೇಲೆ ತೂಕ ಇರುವಂತ ವ್ಯಕ್ತಿಗಳನ್ನ ಭಾರತ ದೇಶದವರು. ನಮ್ಮ ದೇಶನ ನಾವು ಅವಲಂಬಿಸ್ಕೊಂಡು, ನಮ್ಮ ಜನ ನಾವು ಅವಲಂಬಿಸ್ಕೊಂಡು, ನಮ್ಮ ದೇಶದಲ್ಲಿ ಉತ್ಪತ್ತಿ ಆಗಿರೋದನ್ನ ನಾವು ಅವಲಂಬಿಸ್ಕೊಂಡು ಜೀವನ ಮಾಡಿ ನಮ್ಮವ್ರನ್ನ ನಾವೇ ಕೈ ಕೊಟ್ಟು ಎತ್ತಬೇಕು. ರೈತರಿಗೆ ಹೇಳೋದಾದ್ರೆ ಸೋತೆ ಅಂತ ತಿಳ್ಕೊಂಡ್ಬಿಡ್ರಿ. ಟ್ಯಾಂಕರ್ಗಳು ಇಟ್ಕೊಂಡ್ಬಿಟ್ಟು ನೀರು ಹರಿಸ್ರಿ ಭೂಮಿಗೆ. ಅಷ್ಟು ಕಷ್ಟಪಟ್ಟು ಬೆಳೆ ಬೆಳೆದ್ಬಿಟ್ಟು ಎಲ್ಲಾ ಮಾಡೋರು ಕೂತಿದ್ದು ಎಲೈಟ್ ಆಗಿ ಎದ್ದೋದ್ರು ಅನ್ನೋ ತರ ಕೆಲಸ ದಯವಿಟ್ಟು ಮಾಡ್ಕೋಬೇಡ್ರಿ. ಧೈರ್ಯ ಗೆಡ್ಬೇಡ್ರಿ. ಹಾಕಿದ್ರ ತೊಗರಿ ಆಗ್ಲಿ, ಅಲಸಂಡೆ ಆಗ್ಲಿ, ಏನಕ್ಕಾದ್ರೂ ಆಗ್ಲಿ, ನಿಮ್ಗೆ ಅದು ಏನು 10 ಮೂಟೆ ಬರೋ ಜಾಗದಲ್ಲಿ 4-5 ಮೂಟೆ ಬರುತ್ತೆ. ಏನು ಇದ್ರೆ ದನಗಳಿಗೆ ಮೀಸಕ್ಕೆ ಹಾಕುವಂತ ಪರಿಸ್ಥಿತಿ ಮಾಡ್ಕೊಂಡ್ಬಿಡಿ. ಟ್ಯಾಂಕರ್ ಇಟ್ಕೊಂಡ್ಬಿಟ್ಟಾದ್ರೆ ನೀವು ನೀರು ಬಿಡ್ರಿ. ಬೆಳೆಗೆ ಮರ್ಯಾದೆ ಕೊಡ್ರಿ, ಬೆಲೆ ಕೊಡ್ರಿ. ಅವಾಗ ಅದು ನಿಮ್ಗೆ ಒಳ್ಳೆ ಬೆಲೆ ಕೊಟ್ಟು ನಿಮ್ಮನ್ನು ಕಾಯ್ತದೆ.